ಕಾಮನ್ ಆಗಿರ್ತಕ್ಕಂಥ ಒಂದು ರೂಲ್ಸ್ ಅದು. ಓಕೆ, ನೀವು ಕಾಮನ್ ರೂಲ್ಸ್ಗಳನ್ನ ತಿಳ್ಕೊಂಡು ಅದನ್ನ ನೀವು, ನಿಮಗೆ ಕೆಲವು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ, ಹಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ, ಅದನ್ನು ಬಳಸಿ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ನಾನು ಒಂದು ಪಾಯಿಂಟ್ ಅನ್ನು ಹೇಳಿದ್ದೆ, ಯಾವುದೇ ಲಗ್ನವಾದರೂ ಲಗ್ನಾಧಿಪತಿಯು ಶುಭ ಭಾವಗಳಾದ, ನಿನ್ನೇನು ಹೇಳಿದ್ದೆ, ಶುಭ ಭಾವಗಳಾದ 1, 2, 4, 5, 7, 9, 10, 11 ಬರ್ಕೊಂಬಿಡಿ ಬೇಕಾದ್ರೆ, ನೆನ್ನೆನು ಬರ್ದಿರ್ಬೇಕಂತ ಕಾಣುತ್ತೆ. ಈ ಸ್ಥಿತಿ, ಈ ಭಾವದಲ್ಲಿ ಲಗ್ನಾಧಿಪತಿ ಹೋಗಿ ಇದ್ದಾಗ, ಲಗ್ನಾಧಿಪತಿ ಇದ್ದಾಗ ಕೇಂದ್ರ ತ್ರಿಕೋಣಾಧಿಪತಿಗಳು, ಕೇಂದ್ರ ತ್ರಿಕೋಣಾಧಿಪತಿಗಳ ಶುಭ ಸಂಬಂಧವನ್ನು ಹೊಂದಿದ್ದರೆ, ಶುಭ ಸಂಬಂಧವನ್ನು ಹೊಂದಿದ್ದರೆ ಜಾತಕರು ಅತಿಶಯವಾದಂಥ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಅತಿಶಯವಾದಂಥ ಶುಭವನ್ನು ಹೊಂದುತ್ತಾರೆ. ಇದು ನೈಸರ್ಗಿಕವಾದಂತಹ ಶುಭಗ್ರಹಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಪಾಪಗ್ರಹಗಳಾಗಿದ್ದಾಗ ಮಿಶ್ರ ಫಲವನ್ನು ಕೊಡುತ್ತದೆ. ನೈಸರ್ಗಿಕವಾದಂತಹ ಶುಭಗ್ರಹಗಳಾಗಿದ್ದಾಗ ಈ ಫಲ ಬರುತ್ತೆ. ಅದೇ ಪಾಪಗ್ರಹಗಳಾಗಿದ್ದಾಗ ಮಿಶ್ರ ಫಲವನ್ನು ಕೊಡುತ್ತದೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ದುಸ್ಥಾನಗಳಾದ 6, 8, 12ರಲ್ಲಿ 6, 8, 12ರಲ್ಲಿ ಶುಭಗ್ರಹಗಳು ಮಿಶ್ರ ಫಲವನ್ನು, ಪಾಪಗ್ರಹಗಳು ಅಶುಭ ಫಲವನ್ನು ನೀಡುತ್ತಾರೆ. ಏನ್ ಕಾನ್ಸೆಪ್ಟ್ ಏನು? ಲಗ್ನಾಧಿಪತಿ ಯಾವ ಭಾವದಲ್ಲಿ ಸ್ಥಿತರಾಗ್ತಾರೋ ಆ ಭಾವವನ್ನ ಲಗ್ನಕ್ಕೆ ಕೊಡ್ತಾರೆ ಅಂತ ಒಂದು ಕಾನ್ಸೆಪ್ಟ್. ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಊಟಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ, ಊಟಿನಲ್ಲಿ ನನಗೆ ಏನ್ ಸಿಗುತ್ತೆ? ಅಲ್ಲಿರ್ತಕ್ಕಂಥ ಏನಿದೆಯೋ, ಅಲ್ಲಿರುವ ವಿಷಯಗಳು, ವಸ್ತುಗಳು ಏನಿದೆಯೋ ಅದು ನನಗೆ ಸಿಗುತ್ತೆ. ಚಳಿ ಇರಬಹುದು, ಅಥವಾ ಕಾಫಿ ಟೀ ಇರಬಹುದು, ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು, ಅದೆಲ್ಲ ಬಂದು ನಮಗೆ ಅಲ್ಲಿ ಸಿಗುತ್ತೆ. ಚೆನ್ನೈಗೆ ಹೋಗ್ಬಿಟ್ಟು ನನಗೆ ಕೂಲ್ ಆಗಿರೋದು ಬೇಕು ಅಂದ್ರೆ ಆಗತ್ತಾ? ಚೆನ್ನೈಗೆ ಹೋದಾಗ ನಾನು ಅಲ್ಲಿರ್ತಕ್ಕಂಥ ಟೆಂಪರೇಚರು, ಅಲ್ಲಿರ್ತಕ್ಕಂಥ ಊಟ ತಿಂಡಿ ಆಚಾರ ವಿಚಾರಗಳನ್ನೇ ನಾನು ಅನುಭವಿಸಬೇಕಾಗುತ್ತದೆ. ಹಾಗೆಂದ್ರೆ ಏನರ್ಥ ಅದು? ನಾನು ಅಂದ್ರೆ ಯಾರಿಲ್ಲಿ? ನಾನು ಅಂದ್ರೆ ಯಾರು? ಲಗ್ನಾಧಿಪತಿ. ಲಗ್ನ ಯಾರು ಲಗ್ನಾಧಿಪತಿಯಾಗಿರುತ್ತಾರೋ ಅವರು ಯಾವ ಭಾವದಲ್ಲಿ ಸ್ಥಿತರಾಗುತ್ತಾರೋ ಆ ಭಾವದಲ್ಲಿರ್ತಕ್ಕಂಥ ವಿಚಾರಗಳನ್ನ, ವಿಷಯಗಳನ್ನ ಅವರು ಅನುಭವಿಸಲೇಬೇಕು. ಇದು ಒಂದು ಜನರಲ್ ರೂಲ್ಸು. ಎಷ್ಟು ಅನುಭವಿಸ್ತಾರೆ ಅನ್ನೋದು ಬೇರೆ, ಒಟ್ಟಿನಲ್ಲಿ ಅನುಭವಿಸಲೇಬೇಕು. ಅರ್ಥವಾಯ್ತಾ ನಾನು ಹೇಳಿದ್ದು? ಪ್ಲಸ್ ಅವನು ಅಲ್ಲೋಗಿ ಆ ಭಾವವನ್ನ ಅಭಿವೃದ್ಧಿ ಮಾಡ್ತಾನೆ ಅಂತ ಒಂದು ನಿಮಗೆ ಅರ್ಥವಾಗ್ಬೇಕು. ಹಿಂದ್ಗಡೆಯಿಂದ ಅರ್ಥ ಏನಪ್ಪಾ ಅಂದ್ರೆ, ಅವನು ಮೆಡ್ರಾಸ್, ಚೆನ್ನೈಗೆ ಹೋದ್ರೆ ಚೆನ್ನೈಯನ್ನ ಅಭಿವೃದ್ಧಿ ಮಾಡ್ತಾನೆ, ಕರ್ನಾಟಕದಲ್ಲಿದ್ರೆ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಾನೆ, ಮೈಸೂರಲ್ಲಿ ಹೋದ್ರೆ ಮೈಸೂರನ್ನ ಅಭಿವೃದ್ಧಿ ಮಾಡ್ತಾನೆ, ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಚಿಕ್ಕಮಂಗ್ಳೂರನ್ನ ಅಭಿವೃದ್ಧಿ ಮಾಡ್ತಾನೆ. ಅಂದ್ರೆ ಏನು? ಅಲ್ಲಿರುವಂತಹದ್ದ ವಿಷಯಗಳನ್ನ ಅವನು ತಗೊಂಡು ಅದಕ್ಕೆ ಅವನು ಅಭಿವೃದ್ಧಿಯನ್ನ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ಅವ್ರು ಹೇಳ್ತಿರೋದು, ಈ 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಇದ್ದಾಗ, ನಾನು ಯಾಕೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತ. ತಲೆಯಲ್ಲಿ ನೀವು ನನ್ನ ಜೊತೆನೇ ಹೇಳಿ ಈ ಸ್ಥಾನಗಳನ್ನ ಚೆನ್ನಾಗಿ ತಲೆಯಲ್ಲಿ ಕೂರಿಸ್ಕೊಳ್ಬೇಕು. ಮಲಗಿದ್ದಾಗ ಎಬ್ಬರಿಸ್ಬಿಟ್ಟು ನಾನು ಯಾರನ್ನ ಕೇಳಿದ್ರು ಯಾವ್ದಪ್ಪ ಶುಭ ಸ್ಥಾನಗಳು ಅಂದ್ರೆ ಟಕ 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 ಅಂತ ಹೇಳಬೇಕು. 1, 2, 4, 5, 7, 9, 10, 11 ಟಕ 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 ಅಂತ ಹೇಳ್ತಾ ಬರ್ಬೇಕು. ದುಸ್ಥಾನಗಳು ಮೇಜರ್ ಆಗಿ 6, 8, 12. ಅವಾಗ ಈಗ
ಒಂದೇ ಮನೆ ಎರಡನೇ ಮನೇಲಿ ಹೋಗಿ ಅದನ್ನ ಅಭಿವೃದ್ಧಿ ಮಾಡ್ತಾನೆ ಅಂದಾಗ ಇದನ್ನೂ ಅಭಿವೃದ್ಧಿ ಮಾಡ್ಲೇಬೇಕಲ್ವೇ? ಇದನ್ನ ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಂತ ಹೇಳಕ್ ಅಲ್ವಾ? ಅದಕ್ಕೇನೆ ಅವರು 8, 12ರಲ್ಲಿದ್ದಾಗ, ಸೊ ದುಸ್ಥಾನಗಳಾದ 6, 8, 12ರಲ್ಲಿದ್ದಾಗ ಏನ್ ಮಾಡ್ತಾರೆ? 6ರಲ್ಲಿದ್ದಾಗ, 6ರಲ್ಲಿದ್ದಾಗ ಏನೇನ್ ಕಾರಕತ್ವ ಇದೆ? ರೋಗ, ಭಯ, ಋಣ, ಶತ್ರುಗಳು, ಇದನ್ನೆಲ್ಲ ಅವರೇ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಸಾಲ, ಇದನ್ನೆಲ್ಲ ಅವರೇ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. 8ನೇ ಮನೆಗೆ ಹೋದಾಗ 8ನೇ ಮನೆಯಲ್ಲಿ ಏನೇನಿದೆ ಕಾರಕತ್ವಗಳು? ಅಪಘಾತ, ರಂಧ್ರ, ಮರಣ, ಚಿಂತೆ, ಕೋರ್ಟು, ಕೇಸು, ವ್ಯಾಜ್ಯ, ವ್ಯಜಯ, ಇನ್ನು ಇಲ್ಲೀಗಲ್ ಆಕ್ಟಿವಿಟೀಸ್ ಏನಿದೆಯೋ ಅದೆಲ್ಲ ಇರುತ್ತೆ. ಅವಾಗ ಯಾರು ಇದನ್ನ ಅನುಭವಿಸ್ತಾರೆ? ನಾನು ಲಗ್ನಾಧಿಪತಿ. ಅದು ಯಾರು ತಪ್ಪದು? ಭಗವಂತನ ತಪ್ಪ ಅಂದ್ರೆ ಅಲ್ಲ. 12ನೇ ಮನೆ, 12ನೇ ಮನೆಯಲ್ಲಿ ಏನಿದೆ? ಹೊರಗಡೆ ಖರ್ಚು, ಬಂಧನ, ವ್ಯಯ ಅಥವಾ ತಿರುಗಾಟ. ಸೊ ಅವಾಗ ಲಗ್ನಾಧಿಪತಿ 12ರಲ್ಲಿದ್ದಾನೆ ಅಂತ ಇಂಡಿಕೇಶನ್ ಆದ್ರೆ ಮನೆಯಿಂದ ಹೊರಗಡೆ ಬಂದಿರ್ತಾನೆ, ಹೊರಗಡೆ ಉದ್ದೇಶಕ್ಕೆ ಹೋಗ್ಬೋದು. ಇದನ್ನ ಪಾಸಿಟಿವ್ ನೆಗೆಟಿವ್ ಆಗಿ ನೀವು ಡಿವೈಡ್ ಮಾಡಿ ಹೇಳಬಹುದು, ಕೇಳಿದಕ್ಕೆ ತಕ್ಕ ಹಾಗೆ. ಬಟ್ ನಮ್ಮ ರೂಲ್ಸ್ ಏನ್ ಹೇಳುತ್ತೆ, ನಿಮ್ಮ ರೂಲ್ಸ್ ಏನ್ ತಿಳ್ಕೊಳ್ಬೇಕು? ನಾನು ಹೇಳ್ತಿರೋದೆಲ್ಲ ನಿಮಗೆ ಬೇಸಿಕ್ ರೂಲ್ಸು. ಆ ರೂಲ್ಸ್ ಅನ್ನ ನೀವು ತಗೊಂಡು ಯಾವುದಕ್ಕೆ ಬೇಕಾದ್ರೆ ಅಪ್ಲೈ ಮಾಡಿ ಡೆವಲಪ್ ಮಾಡಬೇಕು. 12ನೇ ಮನೆಯಲ್ಲಿ ಲಗ್ನಾಧಿಪತಿ ಇದ್ದಾನೆ, ಹೊರಗಡೆ ಇರ್ತಾನೆ, ಫಾರಿನ್ ಅಲ್ಲಿ ಇರ್ತಾನೆ, ಖರ್ಚು ಜಾಸ್ತಿ ಮಾಡ್ತಾನೆ. ಅಲ್ಲಿ ಮತ್ತೆ ಪಾಪಗ್ರಹವಾದ್ರೆ ಖರ್ಚು ಮಾಡ್ತಾನೆ, ಶುಭ ಗ್ರಹವಾದ್ರೆ ಯಾವ ತರ ಖರ್ಚು ಮಾಡ್ತಾನೆ ಅಂತ ತಿರ್ಗಿ ಅಲ್ಲಿಗೆ ಹೋಗ್ಬಿಡ್ಬೇಕು. ನಾನು ಹೇಳ್ತಿರೋ ನಿಮಗೆ ಪಾಪಗ್ರಹ ಶುಭಗ್ರಹ ಆ ಕಾನ್ಸೆಪ್ಟ್ ಅನ್ನ ಒಳಗಡೆ ಇಳಿಸ್ತಾನೇ ಬರಬೇಕು. ಪಾಪಗ್ರಹ ಶುಭಗ್ರಹ, ಶತ್ರು ಮಿತ್ರ, ವಕ್ರ ನೀಚ, ಈ ಕಾನ್ಸೆಪ್ಟು ಎಲ್ಲೂ ಚೇಂಜ್ ಆಗಲ್ಲ. ನಾನು ಕೊಟ್ಟಿರೋದು ನಿಮಗೆ ಅದು ಒಂದು ಲಾಜಿಕ್, ಆ ಪ್ಯಾಟರ್ನ್ ಹಂಗೆ ಇರುತ್ತೆ. ಈ 12 ಮನೆ ಕಾರಕತ್ವಗಳನ್ನ ಅಳತೆ ಮಾಡೋದಕ್ಕೆ ಈ ಪ್ಯಾಟರ್ನ್, ಈ ರೂಲ್ಸ್ ಬೇಕು. ಯಾವುದು? ನೀಚ, ಉಚ್ಚ, ಸ್ವಕ್ಷೇತ್ರ, ಮೂಲ ತ್ರಿಕೋಣ, ಶತ್ರು ಮಿತ್ರ, ಆಮೇಲೆ ಅಂಬಸ್ಟು, ಇದೆಲ್ಲ ನಿಮಗೆ ಈ ಒಂದು ಪ್ಯಾಟರ್ನ್ ಇರಬೇಕು. ಯೋಗಿ, ಅವಯೋಗಿ, ಸಹಯೋಗಿ, ಈ ಪ್ಯಾಟರ್ನ್ ಇತ್ತು ಅಂದ್ರೆ ಇದನ್ನ ಮೆಜರ್ ಮಾಡಬಹುದು. 12ನೇ ಮನೆಯಲ್ಲಿದ್ರೆ ಲಗ್ನಾಧಿಪತಿ ವ್ಯಯವನ್ನ ಮಾಡ್ತಾನೆ ಅಂತ ಒಂದು ಮಾತನ್ನು ಹೇಳಿದೆ, ಖರ್ಚು ಮಾಡ್ತಾನೆ. ಹೌದು. ಈಗ ನೆಕ್ಸ್ಟ್, ಯಾವ ತರ ಖರ್ಚು ಮಾಡ್ತಾನೆ? ಯಾರಿಗೆ ಖರ್ಚು ಮಾಡ್ತಾನೆ? ಯಾರಿಗೋಸ್ಕರವಾಗಿ ಖರ್ಚು ಮಾಡ್ತಾನೆ ಅನ್ನೋ ಪರಿಸ್ಥಿತಿ ಬರುತ್ತೆ. ಅವಾಗ ನಿಮಗೆ ಶುಭ ಗ್ರಹಗಳಾಗಿದ್ದರೆ ಶುಭ ಕೆಲಸಗಳಿಗೆ, ಶುಭ ಕಾರ್ಯಗಳಿಗೆ ಖರ್ಚನ್ನ ಮಾಡ್ತಾನೆ. 12ನೇ ಮನೆ ನಿದ್ರೆಯನ್ನ ಮಾಡೋದಕ್ಕೆ ನಿದ್ದೆ ಸ್ಥಾನವನ್ನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಶುಕ್ರ ಇದ್ದಾನೆ, ಡಬಲ್ ತಲೆದಿಂಬ ಹಾಕೊಂಡಿರ್ತಾನೆ, AC ರೂಮಲ್ಲಿ ಇರ್ತಾನೆ. ನೋಡಿ, ಹಿಂಗೆ ಅಲ್ಲಿ ನಾನು ಹೇಳೋದು ಒಂದು ದಿನಾನ ನಿಮ್ಗೆ ಇಂಟರ್ವ್ಯೂ ಕೊಡ್ತಾನೆ ಇದ್ದೀನಿ. ನೀವು ಅದನ್ನ ಮಾತ್ರ ಫಾಲೋ ಮಾಡ್ಕೊಂಡ್ರೆ ಎಲ್ಲಾ ಪ್ರಿಡಿಕ್ಷನ್ ಮಾಡಬಹುದು. ನಾನು ಪ್ರಿಡಿಕ್ಷನ್ ಹೇಳ್ತಾ ಇಲ್ಲ, ನೀವ್ ಹೇಳಿ ಅಂತ ಒಂದೊಂದೇ ತೆಗೆದು ಜೋಡಿಸ್ಕೊಡ್ತಾ ಇದ್ದೀನಿ ನಿಮಗೆ. ಪಾಪಗ್ರಹಗಳಾಗಿದ್ದರೆ ಪಾಪ ಕರ್ಮಗಳಿಗೆ ಖರ್ಚನ್ನ ಮಾಡ್ತಾನೆ, ಅಥವಾ ಕೆಲವು ಸಾರ್ತಿ ಖರ್ಚು ಮಾಡ್ದೇನೆ ಹೋಗ್ತಾನೆ. ಬೇಡದಲ್ಲಿರೋದು ಖರ್ಚು ಮಾಡಿ, ಬೇಕಾಗಿರೋದು ಖರ್ಚು ಮಾಡಿ ಕೆಟ್ಟ ಹೆಸರು ತಗೊಳ್ತಾನೆ. ಹಿಂಗೆ ತಗೊಳ್ಬಹುದು. ಯಾವುದಕ್ಕೆ ಖರ್ಚು ಮಾಡ್ತಾನೆ? ಶುಕ್ರ ಇದ್ರೆ ಹೆಂಡತಿಗೆ, ಚಂದ್ರ ಇದ್ರೆ ತಾಯಿಗೆ. ನೋಡಿ, ಹಿಂಗೆ ಈ ಗ್ರಹಕಾರಕತ್ವಗಳು, ರಾಶಿಕಾರಕತ್ವಗಳು, ಭಾವಕಾರಕತ್ವಗಳನ್ನ ನೋಡಿ ಒಂದು ಮನೆ ತಗೊಂಡ್ರೆ ಎಲ್ಲಿ, ಯಾರಿಗೆ, ಯಾವಾಗ, ಏಕೆ, ಹೆಂಗೆ ಅಂತ ಎಲ್ಲ ಬರುತ್ತೆ. 12ನೇ ಮನೆ ಒಂದೇನೆ, ಅದು ಖರ್ಚಿನ ಭಾವವನ್ನ ತೋರಿಸ್ತಾ ಇದೆ. ಲಗ್ನಾಧಿಪತಿ ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ನಿಮಗೆ ಲಗ್ನ ಖರ್ಚು ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಯಾವ ತರ ಖರ್ಚು ಮಾಡ್ತಾನೆ ಅಂತ ನೀವು ವಿವರಿಸಿ ಹೇಳಬೇಕಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ನೀವು ಖರ್ಚು ಮಾಡ್ತಾನೆ ಅಂತ ಹೇಳಿ, ಹೋಗ್ತಾ 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 ನಿಮಗೆ ಅದು ಅಭ್ಯಾಸ ಬರಬೇಕು. ಹೆಂಗ್ ಬರಬೇಕು? ಇವಾಗ ನಾನು ಹೇಳಿದ್ದು
ಶುಕ್ರ ಇದ್ರೆ ಹೆಂಡತಿಗೋಸ್ಕರ ಖರ್ಚು ಮಾಡ್ತಾನೆ, ಆಡಂಬರಕ್ಕೋಸ್ಕರ ಖರ್ಚು ಮಾಡ್ತಾನೆ. ಶನಿ ಇದ್ರೆ ಕೆಲ್ಸಕ್ಕೋಸ್ಕರ ಖರ್ಚು ಮಾಡ್ತಾನೆ, ಇಲ್ಲ ಬೇಡದ ಕೆಲಸ ಮಾಡ್ತಾನೆ ಅಂತ ಅರ್ಥ. ಇದನ್ನ ನೀವು ಹೇಗ್ ನೋಡಬೇಕು? ಅಬ್ಸರ್ವ್ ಮಾಡಿನೇ ತಿಳ್ಕೊಳ್ಬೇಕು. ಅಬ್ಸರ್ವ್ ಮಾಡಿದಿರ ಬೇರೆ ಹೇಳ್ತಾ ಇದ್ರೆ ಅರ್ಥವಾಗಲ್ಲ. ಅವಾಗ ನೀವೇನ್ ಮಾಡ್ಬೇಕು? ಗುಡ್ಡೆ ಹಾಕ್ಬೇಕು. ಒಂದು 4 ಜಾತಕನ ಗುಡ್ಡೆ ಹಾಕಬೇಕು. ಗುರುಗಳು ಹೇಳಿದ್ದಾರೆ 8ನೇ ಮನೆಯಲ್ಲಿ ನಿಂತ ಗ್ರಹಗಳ ಖರ್ಚು ಮಾಡ್ತಾರೆ ಅಂತ. ಅವಾಗ 8ನೇ ಯಾರನ ಜಾತಕ ಇದ್ದೇ ಇರುತ್ತೆ, 12ನೇ ಮನೆನೋ 8ನೇ ಮನೆನೋ. ತಗೊಂಡು ನೀವು ವೇರಿಫಿಕೇಶನ್ ಮಾಡಬೇಕು. ಇವನು ಏನು ಖರ್ಚು ಮಾಡ್ತಾನೆ, ಇವನು ಖರ್ಚು ಮಾಡ್ತಾನ ಇಲ್ವಾ, ಹಾಗಾದ್ರೆ ಏನೇನೆಲ್ಲ ಲಾಸ್ ಮಾಡ್ತಾನೆ, ಲಾಸು ಅಲ್ಲಿ ವ್ಯಯ ಇದೆ, ಖರ್ಚಿದೆ, ಊರು ಬಿಟ್ಟು ಹೋಗ್ತಾನೆ, ಮನೆ ಬಿಟ್ಟು ಬೇರೆ ಊರಿಗೆ ಹೋಗ್ತಾನೆ, ಸೆಕೆಂಡ್ ಇನ್ವೆಸ್ಟ್ ಮಾಡ್ತಾನೆ ಅಂತ ಬೇಕಾದಷ್ಟು ಕಾರ್ಯಕರ್ತಗಳಿದೆ. ಅದನ್ನ ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಅರ್ಥವಾಗತ್ತೆ. ಅರ್ಥವಾಯ್ತಾ ನಾನು ಹೇಳಿದ್ದು? ಯಾರಿಗ ಅರ್ಥವಾಯ್ತು, ಯಾರಿಗ ಅರ್ಥವಾಗಿಲ್ಲ? ಯಶೋಧ ಅರ್ಥವಾಯ್ತೇನಪ್ಪ? ಸರ್ ಆಯ್ತು ಸರ್, ಅರ್ಥ ಆಯ್ತು. ಆಮೇಲೆ ಸರ್ ಇನ್ನೊಂದು ಕ್ವಶನ್, ಅದು ಮುಂದೆ ಹೇಳ್ಕೊಡ್ತೀರಾ ನಿಮಗೆ ಕೇಳ್ತೀನಿ. ಇವಾಗ ಎಕ್ಸಾಂಪಲ್, ಇವಾಗ 12ರಲ್ಲಿ ಲಗ್ನಾಧಿಪತಿ ಇದ್ರೆ ಆ ಸ್ಥಿತ ನಕ್ಷತ್ರಾಧಿಪತಿ ಏನಾದ್ರು ನೋಡ್ಬೇಕಾ ಸರ್? ಇವಾಗ ನಾನೊಂದು ಎಕ್ಸಾಂಪಲ್ ಹಾಕಿದ್ದೆ, ನೀವು ಇರ್ಲಿಲ್ವಾ? ಇರ್ಲಿಲ್ಲ ಸರ್, ಈಗ ಜಾಯ್ನ್ ಆದೆ. ಈಗ ತಾನೇ ಎಕ್ಸಾಂಪಲ್ ಹಾಕಿದೆ. ಎಕ್ಸಾಂಪಲ್ ನೋಡ, ಅದನ್ನೇ ಹೇಳಿದ್ ನಾನು. ಎಕ್ಸಾಂಪಲ್ ಈಗ ತಾನೇ ಎಕ್ಸಾಂಪಲ್ ಹಾಕಿದೆ ನಾನು. ಅದು ರೆಕಾರ್ಡಿಂಗು ಮಾಡಿರ್ಲಿಲ್ಲ ನಾನು ಅದನ್ನ.